Hi, hello everyone. Welcome to my class. Today I will start a class on mirror image and water image. Okay. So mirror image ಮತ್ತೆ water image ನ ಹೇಗೆ ಫೈಂಡ್ ಔಟ್ ಮಾಡೋದು ಏನೋ ಒಂದು ಟೈಮ್ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ what is the mirror image at 3 o'clock ಅಂತ ಕೊಡ್ತಾನೆ. ಓಕೆನಾ, 3 o'clock ಅಂತ. ಸೊ 3 ಗಂಟೆಗೆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಯಾವುದು ಅಂತ ಕೊಟ್ಟಾಗ ನೀವು ಡೈರೆಕ್ಟಾಗಿ ವೆರಿ ಸಿಂಪಲ್. ಓಕೆ, ಸೊ ಒಂದು ಡೈರೆಕ್ಟಾಗಿ ಈ ಥರ ಕೊಟ್ಟಾಗ ನೀವು 1160 ಇಂದ ಆಲ್ವೇಸ್ ನೀವು ಯಾವಾಗಲೂ ಕೂಡ ಮಿರರ್ ಇಮೇಜ್ ಅಂತ ಕೊಟ್ಟಾಗ ನೀವು 11:60ರಿಂದನೇ ಮೈನಸ್ ಮಾಡಬೇಕು. ಏನು ಮೈನಸ್ ಮಾಡಬೇಕು? ಕೊಟ್ಟಿರೋ ಟೈಮನ್ನು ಮೈನಸ್ ಮಾಡಬೇಕು. ಈಗ 3 ಗಂಟೆ ಅಂತ ಕೊಟ್ಟವನೆ, 3 ಗಂಟೆನ ಮೈನಸ್ ಮಾಡಿ. ಓಕೆನಾ, ಹ್ಯಾವ್ ಟು ಸಬ್ಟ್ರಾಕ್ಟ್ 3 o'clock from 1160. Always from 1160. If they will ask what is the mirror image, then you must subtract the given clock from the 1160. 11:60ರಿಂದನೇ ನೀವು 3 ಗಂಟೆನ ಸಬ್ಟ್ರಾಕ್ಟ್ ಮಾಡಬೇಕು. ನೋಡಿ, 0 ಹೋದರೆ 0, 6 ಹೋದರೆ 6. ಓಕೆ, 11ರಲ್ಲಿ 3 ಹೋದರೆ 8. ಸೊ 8:60 ಅಂತಂದ್ರೆ ಏನು? 9 ಗಂಟೆ ತಾನೆ. ಸೊ 9 ಗಂಟೆ. ಇದು ನಿಮಗೇನು ಮಿರರ್ ಇಮೇಜು. ಓಕೆನಾ, ಇದು ಒಂದು ಮೆಥಡು. ಸೊ ಇನ್ನೊಂದು ಮೆಥಡ್ ಏನಪ್ಪ ಅಂತಂತಂದರೆ, ನೀವು ಎಕ್ಸಾಮಲ್ಲಿ ಎಕ್ಸಾಕ್ಟಾಗಿ ಪೇಪರ್ ಮೇಲೆ 3 o'clock ಅಂತ ಬರೀರಿ. 3 o'clock ಅಂತ ಬರೆದು ಎಕ್ಸಾಕ್ಟಾಗಿ ಬರೀಬೇಕು 3 o'clock ಅಂತ. ಓಕೆನಾ, ಎಕ್ಸಾಕ್ಟಾಗಿ 3 o'clock ಅಂತ ಬರೆದ್ಬಿಟ್ಟು ನೋಡಿ ಈ ಥರ ಬರೀರಿ 3 o'clock ಅಂತ. ಪರ್ಫೆಕ್ಟಾಗಿ ಬರೀಬೇಕು. ವೆರಿ ಸಿಂಪಲ್ಲು, ಏನು ಕಷ್ಟ ಬೀಳೋದೇನಿಲ್ಲ. ಇಲ್ಲ ಈ ಮೆಥಡನ್ನೇ ಯೂಸ್ ಮಾಡಿ, ಇಲ್ಲ ಫಸ್ಟ್ ಮೆಥಡನ್ನು ಯೂಸ್ ಮಾಡಿ. ಸೊ ಈ ಥರ ನೀವು 3 o'clock ಅಂತ ಬರೀರಿ. 12, 3, 6, 9, 1, 2, 4, 5, 7, 8, 10, 11. ಓಕೆನಾ, ಸೊ ಈಗ ನೀವು ಇದರಲ್ಲಿ 3 o'clock ಬರೀರಿ. ನೋಡಿ, ಇದು ಫಸ್ಟ್ ಮೆಥಡ್, ಇದು ಸೆಕೆಂಡ್ ಮೆಥಡ್. ಈ ಥರ ಪೇಪರ್ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಬರೀರಿ. ಎಕ್ಸಾಕ್ಟಾಗಿ 3 o'clock, ಈ ಥರ 3 o'clock ಅಂತ ಬರೀರಿ. ಓಕೆನಾ, ಈ ಥರ ಬರೆದಾದ್ಮೇಲೆ ನೀವು ಪೇಪರ್ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಬರೀಬೇಕು ಇದನ್ನು. ಏಕೆ ಅಂತಂದರೆ ಆ ಪೇಪರಲ್ಲಿ ನಿಮ್ಗೆ ಏನು ರಫ್ ಪೇಪರ್, ವರ್ಕ್ ಪೇಪರ್ ಕೊಟ್ಟಿರ್ತಾರಲ್ಲ, ಪೇಪರ್ ನೀಟಾಗಿ ಬರೆದ್ರೆ ಹೆಂಗೆ, ಇದನ್ನು ನೀವು ರೈಟಿಂದ ಲೆಫ್ಟ್ಗೆ ಉಲ್ಟಾ ಮಾಡಿ ನೋಡಿ ಬ್ಯಾಕ್ ಸೈಡು. ರೈಟಿಂದ ಲೆಫ್ಟ್ಗೆ ಉಲ್ಟಾ ಮಾಡಿ ನೋಡಿ ಬ್ಯಾಕ್ ಸೈಡು. ಆವಾಗ ನಿಮಗೆ ಇದು ಹೆಂಗೆ ಕಾಣಿಸುತ್ತೆ ಅಂತಂತಂದರೆ, ಸೊ ನಿಮಗೆ ಈ ಮಿನಿಟ್ ಹ್ಯಾಂಡ್ ಅಲ್ಲೇ ಇರುತ್ತೆ, ಅವರ್ ಹ್ಯಾಂಡ್ ಮಾತ್ರ ಈ ಕಡೆ ಕಾಣಿಸ್ತಾ ಇರುತ್ತೆ. ಓಕೆನಾ, ಅವರ್ ಹ್ಯಾಂಡು ಈ ಕಡೆ ಕಾಣಿಸ್ತಾ ಇರುತ್ತೆ. ಸೊ 9 ಹತ್ರ ಬಂದಿರುತ್ತೆ. ಸೊ ಅದರಿಂದ ಅದೇನಾಗುತ್ತೆ, 9 o'clock ಥರ ಕಾಣಿಸುತ್ತೆ. ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಪೇಪರ್ನ ಉಲ್ಟಾ ಮಾಡಿ ನೋಡಬೇಕು, ಫೋಲ್ಡ್ ಮಾಡಿ ನೋಡಬೇಕು. ಸೊ ಬ್ಯಾಕ್ ಸೈಡ್ ಏನು ಕಾಣಿಸುತ್ತಲ್ಲ ಅದು ಈ ಥರ ಕಾಣಿಸುತ್ತೆ. ಇದು ಒಂದು ಸೆಕೆಂಡ್ ಮೆಥಡ್, ಪೇಪರ್ ಮೆಥಡ್. ಇದು ಆಲ್ವೇಸ್ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಗಿವನ್ ಕ್ಲಾಕ್ ಫ್ರಮ್ ದಿ 1160. 11:60ರಿಂದ ಕೊಟ್ಟಿರ್ತಕ್ಕಂಥ ಟೈಮನ್ನು ನೀವು ಮೈನಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಟೈಮು ನಿಮಗೆ ಮಿರರ್ ಇಮೇಜ್ ಇರುತ್ತೆ. ನಾವು ಅದೇ ಥರ ಇನ್ನೊಂದಷ್ಟು ಪ್ರಾಬ್ಲಮ್ಸನ್ನು ನೋಡೋಣ. ಸೆಕೆಂಡ್ ಪ್ರಾಬ್ಲಮು. ಸೊ ಏನು ಕೊಟ್ಟವನೇ, ವಾಟ್ ಈಸ್ ದ ಮಿರರ್ ಇಮೇಜ್ ಅಟ್ 8:30 ಅಂತ ಕೊಟ್ಟಿದ್ದಾನೆ. 8:30 ಗಂಟೆಗೆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ ಅವಾಗ ನೀವು ಡೈರೆಕ್ಟಾಗಿ ಏನು ಮಾಡಬೇಕು, 1160ಇಂದ ನೀವು ಮೈನಸನ್ನು ಮಾಡಬೇಕು. 1160ಇಂದ ಎಷ್ಟನ್ನು ಮೈನಸ್ ಮಾಡಬೇಕು? ಕೊಟ್ಟಿರ್ತಕ್ಕಂಥ ಟೈಮನ್ನು ನೀವು ಮೈನಸನ್ನು ಮಾಡಿ. ಓಕೆ, ಸೊ ಮೈನಸನ್ನು ಮಾಡಿದಾಗ 60ರಲ್ಲಿ 30 ಹೋದರೆ 30. ಓಕೆ, 11ರಲ್ಲಿ 8 ಹೋದರೆ 3. ನೋಡಿ, ಇದು ನಿಮಗೆ ಮಿರರ್ ಇಮೇಜ್ ಸಿಕ್ತು. ಇದು ಮಿರರ್ ಇಮೇಜ್. ಸೊ ನೀವು ಕನ್ನಡಿಲಿ ಈ ಟೈಮನ್ನು ನೀವು ಅನಲಾಗ್ ಕ್ಲಾಕನ್ನು ತೋರಿಸ್ದಾಗ ನಿಮಗೆ ಅದು 3:30 ಥರ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲ ಸರ್, ನಾವು ಇನ್ನೂ ಪೇಪರ್ ಮೇಲೆ ಬರೆದು ಉಲ್ಟಾ ಮಾಡಿ ನೋಡಿದ್ರೆ ಕರೆಕ್ಟಾಗಿ ನೀವು 8:30ನ ಪೇಪರಲ್ಲಿ ಬರೀರಿ. ಇದು ಫಸ್ಟ್ ಮೆಥಡ್ ಈಗ ಮಾಡಿದ್ದು, ಇದು ಕ್ಯಾಲ್ಕುಲೇಟಿವ್ ಮೆಥಡು. ಇನ್ನೊಂದು ಪೇಪರ್ ಮೆಥಡು. ಓಕೆ, ಸೆಕೆಂಡ್ ಮೆಥಡು ಪೇಪರ್ ಮೆಥಡು. ಆ ಪೇಪರಲ್ಲಿ ನೀವು ಉಲ್ಟಾ ಮಾಡಿ ನೋಡಬೇಕು. ಸೊ ಅದರಲ್ಲಿ ಎಕ್ಸಾಕ್ಟ್ ಟೈಮನ್ನು ಬರೆದು ಒಂದು ಸ್ವಲ್ಪ ಹಿಂದ್ಗಡೆ ಮೂಡೋ ಥರ ಒಂದು ಸ್ವಲ್ಪ ರಫಾಗಿ ಬರೀಬೇಕು. ಓಕೆನಾ, ಸೊ ರಫಾಗಿ ಬರೆದಾಗ ನೋಡಿ, ಸೊ ಎಕ್ಸಾಕ್ಟಾಗಿ ರಫಾಗಿ ಬರೀರಿ. ಸೊ ಏನು ಕೇಳಿದ್ರೆ 8:30ನ ಬರೀರಿ ಹಿಂಗೆ. ಸೊ 9, ಓಕೆ, 3, 12, ಓಕೆ, 6, 7, 8. ಸೊ ಇಲ್ಲಿ ನೀವು ಎಕ್ಸಾಕ್ಟಾಗಿ ಟೈಮನ್ನು ಬರೀರಿ. ಹೇಗೆ ಕಾಣಿಸುತ್ತೆ ನೋಡೋಣ. ಓಕೆ, ಸೊ 4, 5, 1, 2,
10, 11. ಓಕೆ, ಸೊ ಇಲ್ಲಿ ಟೈಮನ್ನು ಬರೀಬೇಕು ನೀವೀಗ. ಅವ್ನು ಕೊಟ್ಟಿರೋ ಟೈಮ್ ಏನಿದೆ 8:30, ಆ 8:30ನೇ ಇಲ್ಲಿ ಬರೀರಿ. ಓಕೆನಾ? ಸೊ ನೋಡಿ, ಅವರ್ ಹ್ಯಾಂಡು ಇಲ್ಲಿರುತ್ತೆ ಅಲ್ವಾ, ಮಿನಿಟ್ ಹ್ಯಾಂಡು ಇಲ್ಲಿರುತ್ತೆ. ಸೊ ಇದನ್ನು ನೀವು ಮಿರರಲ್ಲಿ ನೋಡಿದಾಗ ಓಕೆ ನಿಮಗೆ ಉಲ್ಟಾ ಕಾಣಿಸುತ್ತೆ. ಅಂದರೆ ನೀವು ಪೇಪರಲ್ಲಿ ಬರೆದಾದ್ಮೇಲೆ ಇದೊಂದು ಸ್ವಲ್ಪ ರಫಾಗಿ ಬರೀರಿ, ಮಿನಿಟ್ ಹ್ಯಾಂಡು ಅವರ್ ಹ್ಯಾಂಡು ಹಿಂದ್ಗಡೆ ಮೂಡೋ ಥರ. ಸೊ ಅವಾಗ ನೀವು ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಿದಾಗ ಪೇಪರ್ನ ಬ್ಯಾಕ್ ಸೈಡು ನಿಮಗೆ ಅದು 3:30 ಥರ ಕಾಣಿಸುತ್ತೆ. ಬ್ಯಾಕ್ ಸೈಡು 3:30 ಥರ ಕಾಣಿಸುತ್ತೆ. ಹಿಂಗೆ 4 ಇರುತ್ತೆ, 3:30 ಥರ ಕಾಣಿಸುತ್ತೆ. ಓಕೆನಾ? ಕ್ಲಿಯರ್? ಸೊ ನೀವು ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಬೇಕು. ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಿದಾಗ ನಿಮಗೆ ಈ ಇಮೇಜು ಕಾಣಿಸುತ್ತೆ. ವೆರಿ ಸಿಂಪಲ್. ಇದು ಪೇಪರ್ ಮೆಥಡು, ಇದು ಕ್ಯಾಲ್ಕುಲೇಟ್ ಮೆಥಡು. ಯಾವುದಾದ್ರು ನೀವು ಒಂದನ್ನು ಯೂಸ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ಮು. ಸೊ 11:10 ಅಂತ ಕೊಟ್ಟಿದ್ದಾನೆ ಅವನು. ಓಕೆನಾ? ಬಿ ಕೇರ್ಫುಲ್. ಸೊ 11:10 ಅಂತ ಬಂದರೆ ನೋಡಿ, ನಾವು 11:60 ಅಂತ ತಗೋತಾ ಇದ್ದೀವಿ ಅಲ್ವಾ. ಸೊ 11:60 ಅಂತ ತಗೋತಾ ಇದ್ದೀವಿ. ಸೊ ಅದೇನಾದ್ರು ಕೊಟ್ಟಿರೋಂತಕ್ಕಂಥ ವ್ಯಾಲ್ಯೂಸು 11ಗಿಂತ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಲೈಟಾಗಿ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕು. ಸೊ ಇವಾಗ ನೀವೇನು ಮಾಡಿ, ಡೈರೆಕ್ಟಾಗಿ 11:60 ಮೈನಸ್ ಮಾಡಿ. ಓಕೆ, ಎಷ್ಟನ್ನ? 11:10. ಸೊ 0 6ರಲ್ಲಿ ಒಂದು ಕಳೆದ್ರೆ 5. ಓಕೆ, ನಾವು ಈಗ 11ರಲ್ಲಿ ಒಂದು ಕಳೆದ್ರೆ 0 ಬರುತ್ತಲ್ಲ, ನಾವು 0:50 ಅಂತ ಕ್ಲಾಕ್ ನೋಡ್ತೀವ? ಇಲ್ಲ, ಯಾವಾಗ ಇಲ್ಲಿ 0 ಬರುತ್ತೆ ಇದನ್ನು ನಾವು 12 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಓಕೆನಾ? ಅಂದರೆ 12:50 ನಾವು ನೋಡಬೇಕು. ಇದು ಕರೆಕ್ಟಾಗಿ ನಿಮಗೆ ಮಿರರ್ ಇಮೇಜು. ಎಲ್ಲಿ 0 ಬರುತ್ತೋ ಅಲ್ಲಿ 12 ಹಾಕೊಳ್ಳಿ. ಓಕೆ, ಎಲ್ಲಿ ನಿಮಗೆ 12 ಬರುತ್ತೋ ಸೊ ಅಲ್ಲಿ ನೀವು 0ನ ಹಾಕೋಬೇಕು. ಓಕೆನಾ? ಅರ್ಥ ಆಯ್ತು ಎಲ್ರಿಗೂ? ಸೊ 2ರೊಳಗೆ ಒಂದನ್ನು ನೀವು ಫಿಕ್ಸ್ ಮಾಡ್ಕೋಬೇಕು. ಸೊ ಒನ್ಲಿ ಇನ್ ಕೇಸ್ ಸರ್ ಇಲ್ಲ ನಾನು ಡೈರೆಕ್ಟಾಗಿ ಬೇರೆ ಥರ ಏನಾದ್ರು ಹೇಳ್ಕೊಡಿ ಅಂತಂದರೆ ಇನ್ನೂ ಒಂಥರ ಹೇಳ್ಬೋದು. ಇದು ನೋಡಿ, ಯಾವಾಗ ನೀವು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ 11ಕ್ಕಿಂತ ಜಾಸ್ತಿ ಇರುತ್ತೆ ನೋಡಿ, ಈಗ 11:10 ಜಾಸ್ತಿ ಇದೆ. ಸೊ ಅವಾಗ ಡೈರೆಕ್ಟಾಗಿ ನೀವು 23:60 ಮೈನಸ್ಸು ಮಾಡ್ಬೋದು. ಇದನ್ನು ಯಾವಾಗ ನೀವು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸು 11 ಗಂಟೆಗಿಂತ ಜಾಸ್ತಿ ಇರುತ್ತೆ ಆವಾಗ ನೀವು 23:60 ಡೈರೆಕ್ಟಾಗಿ ಮೈನಸ್ ಮಾಡಿ. ಇದು ಒಂದು ಮೆಥಡ್, ಇದು ಸೆಕೆಂಡ್ ಮೆಥಡ್ ಅಂತ ಕರಿತೀವಿ. ಇದು ಫಸ್ಟ್ ಮೆಥಡ್. ಯಾವಾಗ ಇದು ಮಾಡಬೇಕಾಗಿರೋ ನಾವು 11ಕ್ಕಿಂತ ಟೈಮ್ ಜಾಸ್ತಿ ಕೊಟ್ಟಾಗ ನಾವು ಹೀಗೂ ಮಾಡ್ಬೋದು. ಯಾವಾಗ 11:10 ಮೈನಸ್ ಮಾಡಿ. ಸೊ ನೋಡಿ, 60ರಲ್ಲಿ 10 ಹೋದರೆ 50. ಓಕೆ, 23ರಲ್ಲಿ ನಿಮಗೆ 11 ಹೋದರೆ 12 ಬರುತ್ತೆ. ಸೇಮ್ ನೋಡಿ, ಇದು ಸೇಮ್ ಬಂದಿದೆ, ಇದು ಸೇಮ್ ಬಂದಿದೆ. ಓಕೆನಾ? ಬಟ್ ಇಲ್ಲಿ 0 ಬಂದಾಗ ನಾವು 12 ಅಂತ ಕನ್ಸಿಡರ್ ಮಾಡ್ಕೋತೀವಿ. ನೀವು 11:60 ಮೈನಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಹಿಂಗಾರು ಮಾಡಿ. ಸೊ ಇಲ್ಲ, ನೀವು ಕ್ಲಾಕನ್ನು ಬರೆದು ಏನೋ 11:10 ಕ್ಲಾಕನ್ನು ಬರೆದು, ಓಕೆ 11:10 ಕ್ಲಾಕ್ ಬರೀರಿ. ಇಲ್ಲಿ 11 ಇರುತ್ತೆ, ಇಲ್ಲಿ 12 ಇರುತ್ತೆ, ಇಲ್ಲಿ 1, ಇಲ್ಲಿ 2 ಇರುತ್ತೆ, ಇಲ್ಲಿ 3 ಇರುತ್ತೆ. ನೋಡಿ, ಹಿಂಗೆ ಬರೆದು 11:10 ಹಿಂಗೆ ಬರೆದು ನೀವು ರೈಟಿಂದ ಲೆಫ್ಟ್ಗೆ ಉಲ್ಟಾ ಮಾಡಿದಾಗ ನಿಮಗೆ ಸೊ ನಿಮಗೆ 12:50 ಟೈಮನ್ನು ಕಾಣಿಸುತ್ತೆ. ಓಕೆನಾ? ಬ್ಯಾಕ್ ಸೈಡು ಕಾಣಿಸುತ್ತೆ. ಇದು ಪೇಪರ್ ಮೆಥಡ್, ಇದು 3ನೇ ಮೆಥಡ್. ಓಕೆನಾ? ಸೊ ಯಾವ್ದಾದ್ರು ನೀವು ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್. ಸೊ 11:21 ಫಸ್ಟ್ ನೀವು 11:60 ನೀವು ಮೈನಸನ್ನು ಮಾಡಿ. ವಾಟ್ ಈಸ್ ದ ಮಿರರ್ ಇಮೇಜ್ ಅಟ್ 11:21? 11:21 ಗಂಟೆಗೆ ಕನ್ನಡಿಯಲ್ಲಿ ಕಾಣೋ ಪ್ರತಿಬಿಂಬ ಯಾವುದು? 11:60 ನೀವು ಮೈನಸ್ ಮಾಡಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸನ್ನು ನೋಡಿ. 11:21. ಸೊ 10ರಲ್ಲಿ 1 ಹೋದರೆ 9, ಇನ್ನು 5 ಉಳ್ಕೊಂಡಿದೆ, 5ರಲ್ಲಿ 2 ಹೋದರೆ 3. ಓಕೆನಾ? ಸೊ 11ರಲ್ಲಿ 11 ಹೋದರೆ 0 ಬರುತ್ತೆ. ನಾನು ಆವಾಗಲೇ ಹೇಳಿದೆ, ಇಲ್ಲಿ 0 ಬಂದರೆ ನಾವು ಎಲ್ಲೂ ಕೂಡ ಕ್ಲಾಕಲ್ಲಿ 0:39 ಅಂತ ಓದಲ್ಲ. ಅದಕ್ಕೆ ನೀವು 0 ಬಂದರೆ 12:39 ಅಂತ ಓದಬೇಕು. ನೀವು ಎಲ್ಲಿ 0 ಬರುತ್ತೆ ಅಲ್ಲಿ ನೀವು 12 ಅಂತ ಹಾಕೋಬೇಕು, ಎಲ್ಲಿ 12 ಬರುತ್ತೆ ಅಲ್ಲಿ 0 ಅಂತ ಬರ್ಕೋಬೇಕು. ದಟ್ ಈಸ್ ವೆರಿ ಸಿಂಪಲ್. ಓಕೆನಾ? ಕ್ಲಿಯರ್? ನೋಡೋಣ ಇನ್ನೆಲ್ಲೆಲ್ಲೂ ಟೈಮ್ಸ್ ಬರುತ್ತೆ ಅಲ್ಲಿ ನೋಡೋಣ. ಇದನ್ನು ನೆನ್ಪಿಟ್ಕೊಂಡಿರಿ. ಇಲ್ಲ ಇನ್ನೊಂದು ಮೆಥಡಲ್ಲಿ ನೀವು ಡೈರೆಕ್ಟಾಗಿ ಬರೀಬೋದು, ನಾನು 0ನೇ 12 ಮಾಡ್ಕೊಳ್ಳಲ್ಲ ಅಂತಂದರೆ 23. ಇದು ಯಾಕೆ ಅಂತಂತಂದರೆ 11:21 ಅನ್ನೋದು ಟೈಮು 11 ಗಂಟೆಗಿಂತ ಜಾಸ್ತಿ ಇದೆ. ಆವಾಗ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ 23:60 ಮೈನಸ್ ಮಾಡ್ಬೋದು. ಸೊ ಅವಾಗ ನೋಡಿ 11:21 ಅಂತ ಮೈನಸ್ ಮಾಡಿದಾಗ 11:21 ಯಾವುದರಿಂದ? 23:60. ಸೊ ಒಂದು ದಶಕ ತಗೋತೀವಿ, 10ರಲ್ಲಿ 1 ಹೋದರೆ 9, ಇನ್ನು 5 ಮಿಕ್ಕೊಂಡಿದೆ, 5ರಲ್ಲಿ 2 ಹೋದರೆ 3. ಓಕೆನಾ? ನಾವು
ಸೊ 3ರಲ್ಲಿ 1 ಹೋದರೆ 2, 2ರಲ್ಲಿ 1 ನೋಡಿ 12:39 ಇದರಲ್ಲೂ ಬಂದಿದೆ, ಇದರಲ್ಲೂ ಬಂದಿದೆ. ಇಲ್ಲ ಸರ್, ಓಕೆ, ಡೈರೆಕ್ಟಾಗಿ ನೀವು ಕ್ಲಾಕ್ನ ಬರೀರಿ. ಆ್ಯಕ್ಚುಲಿ ಕ್ಲಾಕ್ ಬರೆಯೋದೇ ಟೈಮ್ ತಗೊಬಿಡುತ್ತೆ. ಸೊ ಬೆಸ್ಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಲೈಕ್ ದಿಸ್. ಓಕೆ, ಹಂಗೆ ಕೊಟ್ಟಿರೋ ಆನ್ಸರ್ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಇಲ್ಲ ಕ್ಲಾಕನ್ನು ಬರೆದು, ಓಕೆ, ಎಷ್ಟು ಕೊಟ್ಟಿದ್ದೇನೆ 11:21 ಅಲ್ವಾ. ಸೊ 11, 12, 3, 4. ಸೊ ಈಗ ನೋಡಿ 11:21 ಅಂತಂದರೆ ಇಲ್ಲಿ ಅವರ್ ಹ್ಯಾಂಡ್ ಬರುತ್ತೆ. ಓಕೆ, ಇಲ್ಲಿ ಅವರ್ ಹ್ಯಾಂಡ್ ಬರುತ್ತೆ. ಸೊ 21 ಅಂದರೆ ಇಲ್ಲಿ 20, 21 ಇದೆ ಇಲ್ಲಿ ಬರುತ್ತೆ. ಓಕೆನಾ? ಓಕೆ. ಸೊ ಇದನ್ನು ನೀವು ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಿ ನೋಡಿದಾಗ ಪೇಪರ್ ಮೇಲೆ ಬರೀಬೇಕು ಈ ಕ್ಲಾಕನ್ನು. 11:21 ಅಂತ ಕ್ಲಾಕ್ ಬರೀರಿ. ಅದನ್ನು ಲೆಫ್ಟ್ಗೆ ಫೋಲ್ಡ್ ಮಾಡಿ, ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ ನೋಡಬೇಕು. ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ ನೋಡಿದಾಗ ನಿಮ್ಗೆ ಅದು 12:39 ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ನೀವು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ವಾಟ್ ಈಸ್ ದ ಮಿರರ್ ಇಮೇಜ್ ಅಟ್ 12:23 ಓಕೆ ಅಂತ ಕೊಟ್ಟಿದ್ದಾನೆ. 12:23 ಗಂಟೆಗೆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಯಾವುದು? ಈಗ ಇದು ಡೈರೆಕ್ಟಾಗಿ ಏನು ಮಾಡಿ 11:60 ಓಕೆ 12:23ನ ನೀವು ಮೈನಸ್ ಮಾಡಿ. ಬಟ್ ಇಲ್ಲಿ ನಾವು 60 10ರಲ್ಲಿ 3 ಹೋದರೆ 7, 5ರಲ್ಲಿ 2 ಹೋದರೆ 3, 37 ಬಂತು. ಬಟ್ 11ರಿಂದ ನಾವು 12ಅನ್ನು ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ಕೋಬೇಕು? ನಾನು ಆವಾಗಲೇ ಹೇಳಿದ್ದೀನಿ, ಏನು 0 ಬಂದರೆ ಅಥವಾ 0 ಬಂದರೆ 12 ಅಂತ ಕನ್ಸಿಡರ್ ಮಾಡಬೇಕು. 12 ಬಂತಂತಂದರೆ 0 ಅಂತ ಕನ್ಸಿಡರ್ ಮಾಡಬೇಕು. ಈಗ ನೋಡಿ, ಈಗ 12 ಅಂತ ಬಂದಿದ್ದೀರೋ ಇದನ್ನು 0 ಅಂತ ಕನ್ಸಿಡರ್ ಮಾಡಿ. ಸೊ 0 ಅಂತ ಕನ್ಸಿಡರ್ ಮಾಡಿದಾಗ ಇದು ಟೈಮ್ ಏನಾಗುತ್ತೆ? 11:37 ಆಗುತ್ತೆ. 12:23 ಅನ್ನೋದು 11:37 ಆಗುತ್ತೆ. ಇಲ್ಲ, ಇನ್ನೂ ಒಂದು ಮೆಥಡ್ ಮಾಡ್ಬೋದು ನೀವು ಇದನ್ನು. ಯಾವಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಟೈಮು 11 ಗಂಟೆಗಿಂತ ಜಾಸ್ತಿ ಆಗಿರುತ್ತೋ ಆವಾಗ ಓನ್ಲಿ ಇನ್ ಮಿರರ್ ಇಮೇಜಲ್ಲಿ ಮಾತ್ರ, ಓಕೆ, ಕನ್ನಡಿ ಪ್ರತಿಬಿಂಬದ ಮಾತ್ರ ನೀವು 23:60 ಮೈನಸ್ ಮಾಡಿ ಕೊಟ್ಟಿರ್ತಕ್ಕಂಥ ಟೈಮನ್ನು. ಏನು ಕೊಟ್ಟಿದ್ದಾನೆ? ಸೊ 12 ಓಕೆ 12:23 ಕೊಟ್ಟಿದ್ದಾನೆ. ಓಕೆ, 10ರಲ್ಲಿ 3 ಕಳೆದ್ರೆ 7, 5ರಲ್ಲಿ 2 ಕಳೆದ್ರೆ 3, ಓಕೆನಾ, 3ರಲ್ಲಿ 2 ಕಳೆದ್ರೆ 1, 2ರಲ್ಲಿ 1 ಕಳೆದ್ರೆ ನೋಡಿ 2 ಸೇಮ್ ಬಂತು. 11:37, 11:37. ಇನ್ನೂ ಒಂದು ಮೆಥಡ್ ಯಾವುದಪ್ಪ ಅಂತಂದರೆ ಡೈರೆಕ್ಟಾಗಿ ನೀವು ಕ್ಲಾಕನ್ನು ಬರೆದು ಆ ಕ್ಲಾಕನ್ನು ನೀವು ರೈಟಿಂದ ಲೆಫ್ಟು ನೀವು ಉಲ್ಟಾ ಮಾಡಿ ನೋಡಿದ್ರೆ, ರೈಟಿಂದ ಲೆಫ್ಟ್ ಉಲ್ಟಾ ಮಾಡಿ ನೋಡಬೇಕು. ಓಕೆನಾ, ರೈಟಿಂದ ಲೆಫ್ಟ್ ಉಲ್ಟಾ ಮಾಡಿ ಫಸ್ಟು ಟೈಮ್ ಬರ್ಕೊಡ್ಬೇಕು. ಎಷ್ಟು ಕೊಟ್ಟಿದ್ದಾನೆ? 12:23 ನೋಡಿ, 12, 3, 6 ಓಕೆ 9, 10, 11, 1, 2, 4, 5, 7, 8. ಇದೇ ಲೇಟ್ ಆಗ್ಬಿಡುತ್ತೆ ಕ್ಲಾಕ್ ಬರೆಯೋವರೆಗೆ. ಬೆಸ್ಟ್ ನಾವೇನು ಹೇಳ್ಕೊಟ್ಟೆ ಫಸ್ಟ್ ಮೆಥಡ್ ಅದನ್ನು ಯೂಸ್ ಮಾಡಿದ್ರೆ ಮೋರ್ ದೆನ್ ಇನಫು. ಸೊ ಇದನ್ನು ಕ್ಲಾಕನ್ನು ಬರೀಬೇಕು ನೀವು. ಎಷ್ಟು ಕೊಟ್ಟಿದ್ದಾನೆ ಕ್ಲಾಕು? 12:23 ನೋಡಿ, 12:23 ಅಂತಂದರೆ ಅವರ್ ಹ್ಯಾಂಡು ಇಲ್ಲಿರುತ್ತೆ ಅಲ್ವಾ. ಸೊ ಅವರ್ ಹ್ಯಾಂಡು 12 ಮತ್ತು 1 ಮಧ್ಯೆ ಇರುತ್ತೆ. ಸೊ 23 ಅಂತಂದರೆ ನೋಡಿ ಎಗೇನ್ ಇಲ್ಲಿರುತ್ತೆ ಮಿನಿಟ್ ಹ್ಯಾಂಡು. ಇದನ್ನು ನೀವು ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಿದಾಗ ಪೇಪರಲ್ಲಿ ಬರೆದು, ಓಕೆ, ಪೇಪರಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಅಡಿಷನಲ್ ಶೀಟು ರಫ್ ಶೀಟ್ ಕೊಟ್ಟಿರ್ತಾನಲ್ಲ ಅದರಲ್ಲಿ ಬರೆದು ರೈಟಿಂದ ಲೆಫ್ಟ್ಗೆ ಟರ್ನ್ ಮಾಡಿ ನೋಡಿದಾಗ ನಿಮಗೆ ಏನು ಕಾಣಿಸುತ್ತೆ? ನಿಮಗೆ ಇದು 11:37 ಥರ ಕಾಣಿಸುತ್ತೆ. 11:37 ಥರ ಬ್ಯಾಕ್ ಸೈಡ್ ನೋಡಬೇಕು. ಬ್ಯಾಕ್ ಸೈಡ್ ನೋಡಿದಾಗ ನಿಮಗೆ ಇದು ಉಲ್ಟಾ ಕಾಣಿಸ್ತಾ ಇರುತ್ತೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅದನ್ನು ಬೇಕಾದರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ವಾಟ್ ಈಸ್ ದ ಮಿರರ್ ಇಮೇಜ್ ಅಟ್ 13 ಅಂತ ಕೊಟ್ಟಿದ್ದಾನೆ. 13 ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟ್ ಮೆಥಡು 11:60 ಮೈನಸ್ ಮಾಡಬೇಕು. ನಾವು 13ನ್ನ ಮೈನಸ್ ಮಾಡೋಕ್ಕಲ್ಲ. 13 ಅಂತಂದ್ರೆ ಏನು ಮೀನಿಂಗು? 1 ಗಂಟೆ ಅಂತ ಅಲ್ವಾ. ಸೊ 1 ಗಂಟೆನ ನಾವು ಮೈನಸ್ ಮಾಡಿ. ಓಕೆನಾ, 13 ಗಂಟೆ ಅಂದ್ರೇನು? 12 ಆದಮೇಲೆ 13 ತಾನೆ. ಸೊ ಅಂತಂತಂದರೆ 1 ಗಂಟೆ ಅಂತ ನೀವು ಕನ್ವರ್ಟ್ ಮಾಡ್ಕೋಬೇಕು. 13 ಅಂದರೆ 1 ಗಂಟೆ ಅಂತ. ಓಕೆನಾ, ನಾವು ಈ 1 ಗಂಟೆನ ನೀವು ಮೈನಸ್ಸನ್ನು ಮಾಡಿ. ಓಕೆ, ಸೊ ಇದು 60 ಆ್ಯಸ್ ಇಟ್ ಈಸ್ ಬರುತ್ತೆ. 11ರಲ್ಲಿ 1 ಹೋದರೆ 10 ಅಂದರೆ 10:60 ಥರ ಕಾಣಿಸ್ತಾ ಇರುತ್ತೆ ನಿಮಗೆ ಯಾವುದು ಟೈಮು. ಇಲ್ಲ, ಇದು ನೋಡಿ, ಈಗ ನಾನು ಆಗಲೇ ಹೇಳಿದೆ, ಏನು ಇನ್ ಕೇಸ್ ಕೊಟ್ಟಿರ್ತಕ್ಕಂಥ ಟೈಮು ಮೋರ್ ದೆನ್ 11 ಆಗಿದ್ದರೆ ಡೈರೆಕ್ಟಾಗಿ ನೀವು 23:60 ನೀವು ಸಬ್ಟ್ರಾಕ್ಟ್ ಮಾಡಿ. 23:60 ನೀವು ಡೈರೆಕ್ಟಾಗಿ 13ನೇ ಸಬ್ಟ್ರಾಕ್ಟ್ ಮಾಡಿ. ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಓಕೆ, ನೆಲ್ಲಿನ ಕನ್ವರ್ಟ್ ಮಾಡ್ಕೊಳ್ಳೋದು ನೀಡಿಲ್ಲ. ಸೊ ಇದು 60 ಥರ ಕಾಣಿಸ್ತೈತೆ. ಇದು 3ರಲ್ಲಿ 3 ಹೋದರೆ 0, 2ರಲ್ಲಿ 1 1 ನೋಡಿ 10:60 ಅಂತಂದ್ರೆ ಏನು? 11 ಗಂಟೆ. ಸೊ 10:60 ಅಂತಂದರೆ 11 ಗಂಟೆ. ನಿಮಗೆ ಮಿರರ್ ಇಮೇಜ್ ಏನು ಬರುತ್ತೆ ಹಂಗಾದ್ರೆ? 13 ಗಂಟೆ ಅಥವಾ 1 ಗಂಟೆ ಅಂದರೆ 11 ಗಂಟೆ ಬರುತ್ತೆ. ಇಲ್ಲ, ನೀವು ಕ್ಲಾಕನ್ನು ಬರೆದು
ಏನು 1 ಗಂಟೆ ಕ್ಲಾಕನ್ನು ಬರೀರಿ. ಓಕೆ 12, ಓಕೆ 6, 3, 9, ಓಕೆ. ಸೊ 1, 2, 10, 11, 4, 5, 7, 8. ಇಲ್ಲಿ ಕರೆಕ್ಟಾಗಿ 1 o'clockನ್ನು ಬರೀ. ಇಲ್ಲಿ ಮಿನಿಟ್ ಹ್ಯಾಂಡ್ ಇರುತ್ತೆ, ಇಲ್ಲಿ ಅವರ್ ಹ್ಯಾಂಡ್ ಇರುತ್ತೆ. ಇದನ್ನು ನೀವು ರೈಟಿಂದ ಲೆಫ್ಟ್ಗೆ ಟರ್ನ್ ಮಾಡಿ ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ ನೋಡಿದಾಗ ನಿಮಗೆ ಅದು ಎಲ್ಲಿ ಕಾಣಿಸಿರುತ್ತೆ, ಈ ಅವರ್ ಹ್ಯಾಂಡ್ ಇಲ್ಲಿ ಬರುತ್ತೆ. ಅಂದರೆ ನಿಮಗೆ 11 o'clock ಥರ ಕಾಣಿಸುತ್ತೆ ಇದು. ಓಕೆನಾ, 11 o'clock ಥರ ಕಾಣಿಸುತ್ತೆ. ಹೆಂಗೆ ಫೋಲ್ಡ್ ಮಾಡಬೇಕು ನೀವು, ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಬೇಕು ಪೇಪರ್ ಮೇಲೆ ಬರೆದ್ಬಿಟ್ಟು. ಓಕೆನಾ, ಬ್ಯಾಕ್ ಸೈಡ್ ನೋಡಬೇಕು. ಬ್ಯಾಕ್ ಸೈಡ್ ನೋಡಿದಾಗ ನಿಮಗೆ ಇದು 11 o'clock ಥರ ಕಾಣಿಸುತ್ತೆ. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ವಾಟ್ ಈಸ್ ದ ಮಿರರ್ ಇಮೇಜ್ ಅಟ್ 20? 12 ಗಂಟೆಗೆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ ಡೈರೆಕ್ಟಾಗಿ ನೀವು 11:60 ನೀವು ಸಬ್ಟ್ರಾಕ್ಟ್ ಮಾಡ್ತೀರಾ ಅಲ್ವಾ. 11:60 ಸಬ್ಟ್ರಾಕ್ಟ್ ಮಾಡ್ತೀರಾ. ಇಲ್ಲಿ 20 ಗಂಟೆ ಅಂದರೆ ಎಷ್ಟು? 20 ಗಂಟೆ ಅಂದರೆ ಎಷ್ಟು? 20 ಗಂಟೆ ಅಂತಂತಂದರೆ ಎಷ್ಟು? ಕನ್ವರ್ಟ್ ಮಾಡ್ಕೊಳ್ಳಿ. 20 ಗಂಟೆ ಅಂತಂದರೆ ಎಕ್ಸಾಕ್ಟಾಗಿ ನಿಮಗೆ 8 ಗಂಟೆ ಅಂತ ಹೇಳ್ಬೋದು ನಾವು. ಓಕೆ, 8 ಗಂಟೆ ತಾನೇ 20 ಗಂಟೆ ಅಂತಂದರೆ. ಅಂದರೆ 20ರಿಂದ 12 ಕಳೆದ್ಬಿಡಿ. ಸೊ 8 ಸಿಗುತ್ತೆ ಅಷ್ಟೇ. ಸೊ 8 ಗಂಟೆ, 20 ಗಂಟೆ ಅಂದರೆ 8 ಗಂಟೆ ಅಂತ. ಸೊ 8 ಗಂಟೆನ ನೀವು ಸಬ್ಟ್ರಾಕ್ಟ್ ಮಾಡಿ. ಓಕೆನಾ, ಕನ್ವರ್ಟ್ ಮಾಡ್ಕೋಬೇಕು ಈ ಥರ ಜಾಸ್ತಿ ಕೊಟ್ಟಾಗ. ಸೊ ಇದು 60 ಬರುತ್ತೆ. ಓಕೆ, ಸೊ ಇದು 3 ಬರುತ್ತೆ. 3:60 ಅಂತಂದರೆ 4 ಗಂಟೆ. 3:60 ಅಂತಂದ್ರೇನು 4 ಗಂಟೆ. ಸೊ ಅದು ಗೊತ್ತಿರ್ಬೇಕು ನಿಮಗೆ. ಇಲ್ಲ, ಕೊಟ್ಟಿರ್ತಕ್ಕಂಥ ಟೈಮು ನೋಡಿ 20 ಅನ್ನೋದು 11 ಗಂಟೆಗಿಂತ ಜಾಸ್ತಿ ಇದೆ. ಸೊ 11 ಗಂಟೆಗಿಂತ ಜಾಸ್ತಿ ಇದ್ದರೆ ನೀವು ಡೈರೆಕ್ಟಾಗಿ 23:60 ಸಬ್ಟ್ರಾಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ ಟೈಮನ್ನು. ಇಲ್ಲಿ ಕನ್ವರ್ಟ್ ಏನು ಮಾಡಲ್ಲ ನೋಡಿ, ಡೈರೆಕ್ಟಾಗಿ 20 ಕೊಟ್ಟಿದ್ದೇನೆ, 20ನೇ ತಗೋತೀವಿ. ಸೊ ಈಗ ನೋಡಿ 60 ಸಬ್ಟ್ರಾಕ್ಟ್ ಮಾಡಿದ್ರೆ 60 ಬರುತ್ತೆ. ಸೊ ಇಲ್ಲಿ 3ರಲ್ಲಿ 0 ಹೋದರೆ 3 ಬರುತ್ತೆ. ಓಕೆ ನೋಡಿ, 3:60 ಅಂದರೆ ಏನು ಟೈಮು? 4 ಗಂಟೆ. 2 ಸೇಮ್ ಮತ್ತು ನೋಡಿ, 2 ಸೇಮ್ ಮತ್ತು. ಇಲ್ಲ, ಕೊಟ್ಟಿರ್ತಕ್ಕಂಥ ಟೈಮನ್ನು ನೀವು ಕ್ಲಾಕನ್ನು ಬರೆದು, ಸೊ 20 ಗಂಟೆ ಅಂತಂದ್ರೆ ಹೇಳಿ, 20 ಗಂಟೆ ಅಂದರೆ 8 ಗಂಟೆ ಅಂತ. ಸೊ 8 ಗಂಟೆ ಕ್ಲಾಕನ್ನು ಬರೆದ್ಬಿಟ್ಟು ನೀವು ಫೋಲ್ಡ್ ಮಾಡಿದ್ರೆ ನೋಡಿ, ಸೊ 9, ಓಕೆ 3, 12, 6, 1, 2, 4, 5, 7, 8, 10, 11. ಸೊ ಫಸ್ಟು ಕ್ಲಾಕನ್ನು ಬರೀರಿ. ಎಕ್ಸಾಕ್ಟಾಗಿ ಕೊಟ್ಟಿರ್ತಕ್ಕಂಥ ಟೈಮನ್ನು ಕ್ಲಾಕ್ ಏನು ಕೊಟ್ಟಿದ್ದಾನೆ, 20 ಗಂಟೆ ಅಂದರೆ 8 ಅಂತ. ನಾವು ಅನಲಾಗ್ ಕ್ಲಾಕಲ್ಲಿ ಈ 12 hours ಅಷ್ಟೇ ರೀಡ್ ಮಾಡೋದು. ಸೊ 8 ಗಂಟೆನ ಬರೀರಿ. ಓಕೆನಾ, ನೋಡಿ 8, ಇದು 8 ಇಂಡಿಕೇಟ್ ಮಾಡ್ತೈತೆ. ಇದನ್ನು ನೀವು ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಿದಾಗ ಬ್ಯಾಕ್ ಸೈಡ್ ನೋಡಿದಾಗ, ಓಕೆ, ಇದನ್ನು ಬರೆದು ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಬರೀಬೇಕು. ಅವರ್ ಹ್ಯಾಂಡು ಮಿನಿಟ್ ಹ್ಯಾಂಡು ಹಿಂದ್ಗಡೆ ಮೂಡೋ ಹಾಗೆ ಇದನ್ನು ನೀವು ಬರೆದು ಸ್ಟ್ರಾಂಗಾಗಿ ನೋಡಿದಾಗ ಹಿಂದ್ಗಡೆ ಅದು ನಿಮ್ಗೆ ಏನು ಕಾಣಿಸುತ್ತೆ, ನಿಮಗೆ ಇದು ಅವರ್ ಹ್ಯಾಂಡು ಈ ಕಡೆ ಟರ್ನ್ ಆಗಿರುತ್ತೆ. ಓಕೆನಾ, ಈ ಕಡೆ ಕಾಣಿಸ್ತಾ ಇರುತ್ತೆ. ಸೊ ಅದು 4 ಗಂಟೆ ಥರ ಕಾಣಿಸ್ತಾ ಇರುತ್ತೆ. 4 hour ಅಂತ. ಓಕೆ, 4 ಗಂಟೆ ಥರ ಕಾಣಿಸ್ತಾ ಇರುತ್ತೆ. ವೆರಿ ಸಿಂಪಲ್. ಈ ಥರನಾದ್ರು ಮಾಡಿ. ಸೊ 3 ಮೆಥಡ್ ಕೊಟ್ಟಿದ್ದೀನಿ, ಯಾವ್ದಾರು ಮಾಡಿ. ನೆಕ್ಸ್ಟು ವಾಟರ್ ಇಮೇಜ್ಗೆ ಹೋಗೋಣ. ಓಕೆನಾ, ಸೊ ವಾಟರ್ ಇಮೇಜ್ ಅಂತಂದರೆ ನೀರಲ್ಲಿ ಕಾಣೋ ಪ್ರತಿಬಿಂಬ ಅಂತ. ನೀರಲ್ಲಿ ಹೆಂಗೆ ಕಾಣಿಸ್ತಾ ಇರುತ್ತೆ, ಫಾರ್ ಎಕ್ಸಾಂಪಲ್ 9 o'clock ಅಂತ ಕೊಡ್ತಾನೆ. ಓಕೆ, ಸೊ ನೀವು ವಾಟರ್ ಇಮೇಜ್ ಕೊಟ್ಟಾಗ ನೀವು ಕೊಟ್ಟಿರ್ತಕ್ಕಂಥ ಡೇಟಾವನ್ನು ನೀವು ಏನು ಮಾಡಬೇಕು ಅಂತಂತಂದರೆ ಎಕ್ಸಾಕ್ಟಾಗಿ ನೀವು 18:30 ಮೈನಸ್ ಮಾಡ್ತಾ ಹೋಗಬೇಕು. ಅಲ್ಲಿ 11:60 ಮೈನಸ್ ಮಾಡ್ತಿದ್ದೀವಿ, ಇಲ್ಲಿ 18:30 ಮೈನಸ್ ಮಾಡಿ. ಏನು ಕೊಟ್ಟಾನೆ ಟೈಮು? 9 ಗಂಟೆ ಕೊಟ್ಟಾನೆ. 9 ಗಂಟೆನ ನೀವು 18:30 ಮೈನಸ್ ಮಾಡಿದಾಗ, ಓಕೆ, 9 ಗಂಟೆನ 18:30 ಮೈನಸ್ ಮಾಡಿದಾಗ ಇದು 30 ಬರುತ್ತೆ. 18ರಲ್ಲಿ 9 ಹೋದರೆ 9 ಬರುತ್ತೆ. ಸೊ 9:30 ನಿಮಗೆ ಕಾಣಿಸ್ತಾ ಇರುತ್ತೆ. ಅಲ್ಲಿ ನೋಡಿ 9 ಗಂಟೆನ ನಾವು 9 ಗಂಟೆನ ಇದರಲ್ಲಿ ನೋಡಿದಾಗ, ನೀರಲ್ಲಿ ನೋಡಿದಾಗ ಅದು ಹೆಂಗೆ ಕಾಣಿಸುತ್ತೆ ನಮಗೆ? 9:15 ಥರ ಕಾಣಿಸ್ತಾ ಐತೆ. ಓಕೆನಾ, ಈ ಥರ. ಅಂದರೆ ಈಗ ನೀವು ಕ್ಲಾಕನ್ನು ಬರೆದಾದ್ಮೇಲೆ ಅದನ್ನು ಕೆಳಗಡೆಯಿಂದ ಮೇಲಕ್ಕೆ ಫೋಲ್ಡ್ ಮಾಡಿದ್ರೆ, ಬಾಟಮಿಂದ ಟಾಪ್ಗೆ ಫೋಲ್ಡ್ ಮಾಡಿ, ಓಕೆ, ಟಾಪ್ಗೆ ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ ನೋಡಿದಾಗ ಅದು ಈ ಥರ ಕಾಣಿಸುತ್ತೆ. ಓಕೆನಾ, ಸೊ ನಿಮಗೆ ಮಿರರ್ ಇಮೇಜ್ ಅಂದರೆ ರೈಟಿಂದ ಲೆಫ್ಟ್ಗೆ ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ ನೋಡ್ತೀವಿ. ಸೊ ವಾಟರ್ ಇಮೇಜ್ ಅಂತ ಅಂದಾಗ ಬಾಟಮಿಂದ, ಓಕೆ, ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ ನೋಡಿದಾಗ ನಿಮಗೆ ಇದು ಕಾಣಿಸುತ್ತೆ. ಓಕೆ, ಆ ಥರನೂ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ 5:30 ಅಂತ ಕೊಟ್ಟೇನೆ. ವಾಟ್ ಇಸ್ ದ ಇಮೇಜ್ ಕ್ಲಾಕ್ ಅಟ್ 5:30 ಅಂತ ಕೊಟ್ಟೇನೆ. 5 ಗಂಟೆಗೆ ನೀರಿನ ಪ್ರತಿಬಿಂಬ ಏನು ಅಂತ. ಸೊ ಡೈರೆಕ್ಟಾಗಿ ಏನು ಮಾಡಿ, ಇಲ್ಲಿ 18:30 ಮೈನಸ್ ಮಾಡಬೇಕು. 18:30 5:30 ಮೈನಸ್ ಮಾಡಿ. ಓಕೆ, 18:30 5:30 ನೀವು ಮೈನಸ್ ಮಾಡಿದಾಗ ಏನು ಸಿಗುತ್ತೆ ನಿಮಗೆ? ಸೊ 0, 0, 18ರಲ್ಲಿ 5 ಹೋದರೆ 13,
13 ಅಂತಂದರೆ 1 o'clock ನೋಡಿ 1 ಗಂಟೆ ಸಿಗುತ್ತೆ ನಿಮಗೆ. ಓಕೆನಾ, ಕ್ಲಿಯರ್. ಸೊ ಇಲ್ಲ ಕ್ಲಾಕನ್ನು ಬರೆದ್ಬಿಟ್ಟು 5:30 ಬರೆದು ಹಿಂಗೆ 5:30 ಇದು ಫಸ್ಟ್ ಮೆಥಡು. ಸೆಕೆಂಡ್ ಮೆಥಡ್ ಏನಪ್ಪ ಅಂತಂದರೆ 5:30 ಬರೆದು ಓಕೆ 12, 6, 3, 9 ಓಕೆ 1, 2 ಇದೇ ಟೈಮ್ ಆಗ್ಬಿಡುತ್ತೆ ನಿಮಗೆ ಬರೆಯೋವರೆಗೆ, ಕ್ಲಾಕ್ ಬರೆಯೋವರೆಗೆ. ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡಿ ಅಷ್ಟೇ, ವೆರಿ ಸಿಂಪಲ್. ಇದು ಇನ್ನೊಂದು ಮೆಥಡ್ ಹೇಳ್ಕೊಡ್ತಿರೋದು ನನಗೆ, ಸೆಕೆಂಡ್ ಮೆಥಡು. ಸೊ ಇಲ್ಲಿ ನೀವು ಬರೆದಾದ್ಮೇಲೆ ಎಕ್ಸಾಕ್ಟಾಗಿ ಟೈಮನ್ನು ಬರೀರಿ. ಸೊ ಏನು ಕೊಟ್ಟವನೇ 5:30 ಕೊಟ್ಟವನೇ 5:30 ಬರೀರಿ. ನೋಡಿ ಇಲ್ಲಿ ಅವರ್ ಹ್ಯಾಂಡು ಇಲ್ಲಿರುತ್ತೆ ಅಲ್ವಾ, 5:30 ಅಂದರೆ ಇಲ್ಲಿರುತ್ತೆ. ಸೊ ಇದು ಇಲ್ಲಿರುತ್ತೆ, ಕ್ಲಿಯರ್. ಸೊ ಇದನ್ನು ನೀವು ನೀರಲ್ಲಿ ನೋಡಿದಾಗ, ಈ ಟೈಮನ್ನು ನೀವು ನೀರಲ್ಲಿ ನೋಡಿದಾಗ ಸೊ ಹೆಂಗೆ ಕಾಣಿಸ್ತಾ ಇರುತ್ತೆ ನಿಮಗೆ, ನೀರಲ್ಲಿ ನೋಡಿದಾಗ ಇದು ನಿಮಗೆ 1 ಗಂಟೆ ಥರ ಕಾಣಿಸ್ತಾ ಇರುತ್ತೆ. ಅಥವಾ ಈ ಥರ ಬರೆದಾದ್ಮೇಲೆ ನೀವು ಬಾಟಮಿಂದ ಟಾಪ್ಗೆ ಫೋಲ್ಡ್ ಮಾಡಿದಾಗ ಬ್ಯಾಕ್ ಸೈಡ್ ನೋಡಬೇಕು. ಫೋಲ್ಡ್ ಮಾಡಿದ ತಕ್ಷಣ ಬ್ಯಾಕ್ ಸೈಡ್ ನೋಡಿದಾಗ ನಿಮಗೆ ಅದು 1 o'clock ಥರ ಕಾಣಿಸುತ್ತೆ. ಸೊ ಯಾವ್ದಾದ್ರು ಒಂದು ಮೆಥಡನ್ನು ಯೂಸ್ ಮಾಡಿ. ಸೊ ನೆಕ್ಸ್ಟು, ಸೊ ವಾಟ್ ಇಸ್ ದ ವಾಟರ್ ಇಮೇಜ್ ಅಟ್ 20 ಅಂತ ಕೊಟ್ಟಿದ್ದಾನೆ. ಸೊ ಡೈರೆಕ್ಟಾಗಿ ನೀವೇನು ಮಾಡಿ 20 ಅಂತ ಕೊಟ್ಟಾಗ ಅದನ್ನ ನೋಡಿ, ಈಗ 20 ಅಂತಂದರೆ ಆಲ್ರೆಡಿ ಹೇಳಿದ್ದೀನಿ ಎಷ್ಟು, 8 ಗಂಟೆ ಅಂತ. ಓಕೆನಾ. ಸೊ ಈ 18:30ರಿಂದ 20 ಅಂದರೆ 8 ಗಂಟೆ. ಹೆಂಗೆ ಬರುತ್ತೆ 28 ಗಂಟೆಯಿಂದ 20ರಲ್ಲಿ 12 ಕಳೆದ್ರೆ ನಿಮಗೆ 8 ಬರುತ್ತೆ. ಇದು 8 ಗಂಟೆ ಇಂಡಿಕೇಟ್ ಮಾಡುತ್ತೆ. ಸೊ 8 ಗಂಟೆನ ಸಬ್ಟ್ರಾಕ್ಟ್ ಮಾಡಿ 18:30ರಿಂದ. ಸೊ ಆಗ 30 ಓಕೆ 18ರಲ್ಲಿ 8 ಹೋದರೆ 10, 10:30 ಥರ ಕಾಣಿಸ್ತಾ ಇರುತ್ತೆ. ಇದು ವಾಟರ್ ಇಮೇಜು. ಇಲ್ಲ ಬರೆದಾದ್ಮೇಲೆ ಕ್ಲಾಕನ್ನು 8 ಗಂಟೆ ಬರೆದ್ಬಿಡಿ. 20 ಗಂಟೆ ಅಂದರೆ 8 ಗಂಟೆ. 8 ಗಂಟೆನ ಬರೆದು ಇಲ್ಲಿ 9, ಇದು 3, ಇದು 12, ಇದು 6 ಓಕೆನಾ, ಕ್ಲಿಯರ್. ನಾವು ಸೊ ಇದು 7, ಇದು 8 ಓಕೆ ರೈಟ್. 1, 2, 4, 5, 10, 11 ಈಗ 8 ಗಂಟೆನ ಬರೆದ್ಬಿಡಿ ಟೈಮ್ನ. ವೆರಿ ಸಿಂಪಲ್. 8 ಗಂಟೆ ಬರೆದಾದ್ಮೇಲೆ ಓಕೆ ಸೊ ಡೈರೆಕ್ಟಾಗಿ 8 ಗಂಟೆನ ಬರೀನಿ. ನೋಡಿ ಇಲ್ಲಿರುತ್ತೆ ಅವರ್ ಹ್ಯಾಂಡು, ಮಿನಿಟ್ ಹ್ಯಾಂಡು ಇಲ್ಲಿರುತ್ತೆ. ಇದನ್ನು ನೀವು ಬಾಟಮಿಂದ ಟಾಪ್ಗೆ ಉಲ್ಟಾ ಮಾಡಿದಾಗ ಬ್ಯಾಕ್ ಸೈಡು ಅಂದರೆ ಫೋಲ್ಡ್ ಮಾಡಿದಾಗ ಬ್ಯಾಕ್ ಸೈಡು ಏನು ಕಾಣಿಸುತ್ತಲ್ಲ ಅದು ನಿಮ್ಮ ಟೈಮ್ ಆಗಿರುತ್ತೆ. ಅದು ಹೆಂಗೆ ಕಾಣಿಸ್ತಾ ಇರುತ್ತೆ, 10:30 ಥರ ಕಾಣಿಸ್ತಾ ಇರುತ್ತೆ. ಓಕೆನಾ. ಸೊ ಫೋಲ್ಡ್ ಮಾಡಿ ನೋಡಬೇಕು ಬ್ಯಾಕ್ ಸೈಡ್. ಒಂದು ಸ್ವಲ್ಪ ಇದನ್ನು ರಫ್ ಆಗಿ ಬರೀಬೇಕು. ಬ್ಯಾಕ್ ಸೈಡು ಪೇಪರ್ ಮೇಲೆ ಬರೀಬೇಕು. ಈ ಕ್ಲಾಕನ್ನು ಪೇಪರ್ ಮೇಲೆ ಬರೆದು ಬ್ಯಾಕ್ ಸೈಡ್ ನೋಡಿದಾಗ, ಬ್ಯಾಕ್ ಸೈಡ್ ಹೆಂಗೆ ನೋಡಬೇಕು, ಕೆಳಗಡೆಯಿಂದ ಎತ್ತಿ ನೋಡಬೇಕು. ಕೆಳಗಡೆಯಿಂದ ಫೋಲ್ಡ್ ಮಾಡಿ ನೋಡಿದಾಗ ನಿಮಗೆ ಅದು 10:30 ಥರ ಕಾಣಿಸುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, ವಾಟ್ ಈಸ್ ದ ವಾಟರ್ ಇಮೇಜ್ ಅಟ್ 23:30 ಅಂತ ಕೊಟ್ಟಿದ್ದಾನೆ. 23:30 ನೀರಿನ ಪ್ರತಿಬಿಂಬ ಯಾವುದು ಅಂತ ಕೊಟ್ಟಿದ್ದಾನೆ. 23:30 ಅಂತಂದರೆ ನೀವು ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ಓಕೆ. ಸೊ ಹೆಂಗೆ ಕನ್ವರ್ಟ್ ಮಾಡ್ತೀರಾ, 23:30ಯಲ್ಲಿ ನೀವು ಓಕೆ 12ನ್ನು ಕಳೆದುಬಿಟ್ರೆ ನಿಮಗೆ ಸೊ 30 ಓಕೆ 3ರಲ್ಲಿ 2 ಕಳೆದ್ರೆ 1, 2 ಅಂದರೆ 11:30 ಅಂತ ನಿಮಗೆ. ಓಕೆನಾ. 11:30 ಅಂದರೆ 18:30ರಿಂದ 11:30ನ ನೀವು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಸಬ್ಟ್ರಾಕ್ಟ್ ಮಾಡಿದಾಗ 0, 0, 8ರಲ್ಲಿ 1 ಹೋದರೆ ಸೊ 7 ಓಕೆ 7 ಗಂಟೆಗೆ ಬರುತ್ತೆ. ಓಕೆನಾ, ಕ್ಲಿಯರ್. ಸೊ ಇಲ್ಲ ನೀವು ಇದನ್ನು ಕ್ಲಾಕನ್ನು ಬರೆದು 11:30ನ ಬರೆದು ಕೆಳಗಡೆಯಿಂದ ಮೇಲ್ಗಡೆಗೆ ಫೋಲ್ಡ್ ಮಾಡಿದಾಗ ಈ ಥರ ಕ್ಲಾಕನ್ನು ಬರೀರಿ. ಓಕೆನಾ. ಸೊ ಕ್ಲಾಕನ್ನು ಬರೆದು ಒಂದು ಕ್ಲಾಕನ್ನು ಬರೀರಿ. ಸೊ ಕ್ಲಾಕನ್ನು ಬರೆದು ಏನು ಕೊಟ್ಟಿದ್ದಾನೆ ಮಕ್ಕಳ 23:30 ಅಂತಂದರೆ 11:30 ಅಂತ. ಓಕೆನಾ. ಸೊ ಈ 11:30ನ ಬರೀರಿ ಫಸ್ಟು. 12, 6, 3, 9, 1, 2, 4, 5, 7, 8, 10, 11. ಸೊ ಏನು ಟೈಮ್ ಕೊಟ್ಟಿದ್ದಾನೆ ಅವನು, ಆ ಟೈಮನ್ನು ಬರೀರಿ ಅಷ್ಟೇ. ಏನು ಟೈಮ್ ಕೊಟ್ಟೆ 11:30 ಅಲ್ವಾ. 23:30 ಅಂದರೆ 11:30. ಸೊ ನೋಡಿ 11:30 ಅಂತಂದರೆ ಅವರ್ ಹ್ಯಾಂಡು ಇಲ್ಲಿರುತ್ತೆ. ಓಕೆ. ಸೊ ಅವರ್ ಹ್ಯಾಂಡು ಇಲ್ಲಿರುತ್ತೆ. ಓಕೆ. ಸೊ 11:30 ಅಂತಂದರೆ ಮಿನಿಟ್ ಹ್ಯಾಂಡು ಇಲ್ಲಿರುತ್ತೆ. ಇದನ್ನು ನೀವು ಬಾಟಮಿಂದ ಓಕೆ ಟಾಪ್ಗೆ ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ ನೋಡಿದಾಗ, ರಿವರ್ಸ್ ಮಾಡಿ ನೋಡಿದಾಗ ಪೇಪರ್ ಮೇಲೆ ನಿಮಗೆ ಅದು ಹೆಂಗೆ ಕಾಣಿಸ್ತಿರುತ್ತೆ, 7 ಗಂಟೆ ಥರ ಕಾಣಿಸ್ತಿರುತ್ತೆ. ಕ್ಲಿಯರ್, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಓಕೆ. ಇದನ್ನು ಫೋಲ್ಡ್ ಮಾಡಬೇಕು ನೀವು, ಬ್ಯಾಕ್ ಸೈಡಿಂದ ಫೋಲ್ಡ್ ಮಾಡಬೇಕು. ಸೊ ಅದು ನಿಮಗೆ 7 ಗಂಟೆ ಥರ ಕಾಣಿಸ್ತಾ ಇರುತ್ತೆ. ನೋಡಿ 6 ಇಲ್ಲಿ 7 ಹತ್ರ ಇರುತ್ತೆ. ಹಂಗೆ
ಓಕೆ ಹಿಂಗೆ ಕಾಣಿಸ್ತಾ ಇರುತ್ತೆ. ಕ್ಲಿಯರ್? ವಾಟರ್ ಇಮೇಜ್ ಹಿಂಗೆ ನೋಡಿದಾಗ ನೀವು ನೀರಲ್ಲಿ ಹಿಂಗೆ ಕಾಣಿಸ್ತಾ ಇರುತ್ತೆ. ಅಂದರೆ ಈ ಅವರ್ ಹ್ಯಾಂಡು 7 ಹತ್ರ ಕಾಣಿಸ್ತಾ ಇರುತ್ತೆ, ಮಿನಿಟ್ ಹ್ಯಾಂಡು 12 ಹತ್ರ ಇರುತ್ತೆ. ಅಂತಂದರೆ ಇದು 7 o'clock ಥರ ಕಾಣಿಸ್ತಾ ಇರುತ್ತೆ. ಸೊ ಪೇಪರಲ್ಲಿ ಬರೆದು ನೀವು ಕೆಳಗಡೆಯಿಂದ ಫೋಲ್ಡ್ ಮಾಡಿ ನೋಡಿ, ಬ್ಯಾಕ್ ಸೈಡ್ ಹಿಂಗೆ ಕಾಣಿಸುತ್ತೆ. ಇಲ್ಲ ಯು ಕ್ಯಾನ್ ಸಬ್ಟ್ರಾಕ್ಟ್ ಎನಿಥಿಂಗ್ ಫ್ರಮ್ 30ಇಂದ ಸಬ್ಟ್ರಾಕ್ಟ್ ಮಾಡಿ, ದೆನ್ ಯು ವಿಲ್ ಗೆಟ್ ವಾಟರ್ ಇಮೇಜ್. ಸೊ ಇಲ್ಲಿಗೆ ನಾನು ಈ ಟಾಪಿಕನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋಸ್.